ಸೊ ನಮ್ಮ ಫ್ರೆಂಡ್ಸ್ ಕೆಲವ್ರು ಕೇಳಿದ್ರು, ಅಣ್ಣ ಈ ಕೋಚಸ್ ಸಪೋರ್ಟ್ ಸ್ಟಾಫ್ ಎಷ್ಟೇ ಚೆನ್ನಾಗಿ ಮಾಡಿ ಆ ಟೀಮ್ಗೆ ಟೈಟಲ್ ತಂದಿದ್ರು, ಆ ಒಂದು ಹೆಸರು, ಆ ಒಂದು ಪ್ರಶಸ್ತಿ ಎಲ್ಲಾ ಸೇರೋದು ಪ್ಲೇಯರು ಕ್ಯಾಪ್ಟನ್ಗಳಿಗೆ, ಇವರೆಲ್ಲ ಕೆಲಸ ಮಾಡಿದಾರೆ ಒಪ್ಕೊಂತೀವಿ, ಬಟ್ ಅವ್ರಿಗೆ ಶೆಲ್ಫ್ ಲೈಫ್ ಇಲ್ವಾ ಅಂದ್ರು. ಏನಪ್ಪಾ ಕೇಳ್ತಾ ಇದ್ದೀರಾ ಅಂದ್ರೆ, ಸರ್ ಒಂದ್ ತಂಡದ ಜೊತೆಗೆ 15-16 ವರ್ಷದಿಂದ ಹೆಂಗ್ ಸರ್ ಒಬ್ರೇ ಕೋಚು, ಅದೇ ಟ್ರೈನರ್, ಅದೇ ಫಿಸಿಯೋ, ಅದೇ ಮ್ಯಾಸಿಯೋ ಇರೋದು ಅಂತ. ಇದ್ರ ಬಗ್ಗೆ ಈಗ ಚರ್ಚೆಗಳು ಖಂಡಿತ ಶುರು ಆಗತ್ತೆ. ಫ್ಲೆಮಿಂಗ್ ನ ಬಹಳ ಹತ್ರದಿಂದ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ. ಫೋರ್ತ್ ಅಂಪೈರ್ ಆದಾಗಲ್ಲ ಅವ್ರು ನಮ್ಮ ಹತ್ರ ಬಂದು ಮಾತಾಡೋದಾಗ್ಲಿ, ಮ್ಯಾಚ್ ಗಿನ ಮುಂಚೆ ಮಾತುಕತೆ ಅಂತ. ಅವ್ರ ಟಿಪಿಕಲ್ ನ್ಯೂಜಿಲೆಂಡರ್, ಅಂದ್ರೆ ಅಗ್ರೆಸಿವ್ ಆಟಿಟ್ಯೂಡ್ ಇಲ್ಲ. ಪ್ಲಸ್ ಬೇರೆ ಕೋಚ್ಗಳು ನೋಡ್ತೀವಲ್ಲ, ನೆನ್ನೆ ಮ್ಯಾಚ್ ಅಲ್ಲಿ ಕೂಡ ದಿನೇಶ್ ಕಾರ್ತಿಕ್ ಇರ್ಬೋದು, ಆಂಡಿ ಫ್ಲರ್ ಇರ್ಬೋದು, ರಜತ್ ಪತಿದಾರ್ ಕಿವಿಯಲ್ಲಿ ಹೋಗಿ ಇನ್ಫಾರ್ಮೇಶನ್ ಹೋಗ್ತಾನೆ ಇತ್ತು. ಬಟ್ CSK ಯಾವತ್ತೂ ಆ ತರ ಫ್ರಾಂಚೈಸಿ ಅಲ್ವೇ ಅಲ್ಲ. ಚೆನ್ನಾಗಿ ನಡೆಯೋ ತನಕ, ಗೆಲ್ಲೋ ತನಕ ಇದೆಲ್ಲ ಯಾವುದು ಬಂದು ಬೆಳಕಿಗೆ ಬರಲ್ಲ. ಹೋದ ವರ್ಷ 10ನೇ ಸ್ಥಾನ, ಈ ವರ್ಷ 3 ಮ್ಯಾಚ್ ಅಲ್ಲಿ ಇನ್ನ ಪಾಯಿಂಟ್ ಟೇಬಲ್ ನಲ್ಲಿ ಅವ್ರ ಹೆಸರಿಲ್ಲ, ಓಪನ್ ಆಗಿಲ್ಲ. ಸೊ ಈಗ ಬಯಲಾಗ್ತಾ ಇದೆ, ಈ ಟೈಪ್ ಆಫ್ ಕೋಚಿಂಗ್ ವರ್ಕ್ ಆಗತ್ತಾ? ಯಾಕಂದ್ರೆ ಟೀಮ್ ಅಲ್ಲಿ ಟ್ರಾನ್ಸಿಷನ್ ಆಗಿದೆ, ಯಂಗ್ಸ್ಟರ್ಸ್ ಬಂದಿದ್ದಾರೆ. ಲೆಗೆಸಿ ಬಗ್ಗೆ ಮಾತಾಡ್ತೀವಿ, ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ, ರೈವಲ್ರಿ. ನನ್ ಪ್ರಕಾರ RCB CSK ನ ರೈವಲ್ರಿ ಅಂತ ಇನ್ಮೇಲೆ ಕರೆಯಕ್ಕೆ ಆಗಲ್ಲ. ಇದು ಒಂದು 6-7 ವರ್ಷದಲ್ಲಿ ಇಂಡಿಯಾ ಪಾಕಿಸ್ತಾನ ರೈವಲ್ರಿ ಬಗ್ಗೆ ಮಾತಾಡೋ ತರ ಆಗೋಗಿದೆ. RCB 2 ಲೈಟ್ ಇಯರ್ ಅಹೆಡ್ ಇದ್ದಾರೆ. ಅವರ ಪ್ಲಾನಿಂಗ್ ಆಗ್ಲಿ, ಅವರ ಪರ್ಫಾರ್ಮೆನ್ಸ್ ಆಗ್ಲಿ, ಆಸ್ ಎ ಟೀಮ್ ಆಗ್ಲಿ. ವಾಪಸ್ ಡ್ರಾಯಿಂಗ್ ಬೋರ್ಡ್ ಹೋಗಿ ಎಲ್ಲಾ ಕಡೆಯಿಂದಾನು ಅವ್ರು ಬಂದು ಒಂದ್ ಆಂಗಲ್ ಅಲ್ಲಿ ನೋಡಿ CSK ಅವ್ರ ಕೆಲಸ ಮಾಡ್ಲೇಬೇಕಾಗತ್ತೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಈ ವರ್ಷ ಉಳ್ಕೊಳಕ್ಕೆ ಅಂತಲ್ಲ, ಅವರ ಒಂದು ಲೆಗೆಸಿ ಹಿಸ್ಟ್ರಿನೆಲ್ಲ ಮೇಂಟೈನ್ ಮಾಡ್ಕೊಬೇಕು ಫ್ಯೂಚರ್ ಅಲ್ಲಿ ಅಂದ್ರೆ ತುಂಬಾ ಕೆಲಸ ಮಾಡ್ಬೇಕು.